ಎಕ್ಸ್ಕ್ಯೂಸ್ ಮೀ, ಎಸ್. ನೀವು ಫಸ್ಟ್ ಇಯರ್ ಎಮ್.ಟೆಕ್ ಅಲ್ವಾ? ಹೌದು. ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ಇದು ನಿಮ್ಮ ಕ್ಲಾಸ್ಮೇಟ್ ಅವ್ರದ್ದು ಅಂತ ಅನ್ಸುತ್ತೆ. ಹಾಂ, ರೋಹಿತ್. ಹಾಂ, ಬಾಸ್ಕೆಟ್ಬಾಲ್ ಕೋರ್ಟ್ ಹತ್ರ ಸಿಕ್ತು. ಅವ್ರಿಗೆ ತಲುಪ್ಸೋಣ ಅಂದ್ಕೊಂಡೆ, ಬಟ್ ಅವ್ರ ಕಾಲೇಜಲ್ಲೇ ಕಾಣಿಸ್ತಾ ಇಲ್ಲ. ಅವ್ನು ಕಾಲೇಜ್ ಬಿಟ್ಟು ಹೊಟ್ಟೋದ್ನಲ್ಲ. ಕಾಲೇಜ್ ಬಿಟ್ಟು ಹೊರಟೋದ್ರಾ? ಹಾಂ, ಇಂಜಿನಿಯರಿಂಗ್ ಬೇಸಿಸ್ ಮೇಲೆ ಒಳ್ಳೆ ಕೆಲಸ ಸಿಕ್ತು ಅಂತ ಕೋರ್ಸ್ನೇ ಡಿಸ್ಕಂಟಿನ್ಯೂ ಮಾಡಿ ಕೊರಿಯಾಗೆ ಹೊಟ್ಟೋದ. ನೀವೀಗಿದ್ನ ತಲುಪಿಸ್ಬೇಕು ಅಂದ್ರೆ ಕೊರಿಯಾಗೆ ಹೋಗ್ಬೇಕು. ಥ್ಯಾಂಕ್ ಯು. ಇಟ್ಸ್ ಓಕೆ. ನೋಡೋದಕ್ಕೆ ರೋಹಿತ್ ಥರಾನೇ ಇದ್ನಲ್ಲ, ಅವನೇನಾ ಅಥವಾ ನನ್ನ ಭ್ರಮೇನಾ? ಅವನೇ. ಇವನಲ್ಲಿ ಮುಂಬೈಲಿ ಏನು ಮಾಡ್ತಾ ಇದ್ದಾನೆ? ಅದು ನಮ್ಮ ಅಪಾರ್ಟ್ಮೆಂಟಲ್ಲಿ. ಸರಿ, ನೀನೇನು ಕೌಸ್ಕೋತಾ ಇದೆಯಾ? ನೀನು ಯಾರು ಅಂತಾನೆ ಅವನು ಗೊತ್ತಿಲ್ಲ. ನಾರ್ಮಲಾಗಿ ನಿಂತ್ಕೋ. ಸರಿ, ಇವಾಗ ಏನು ಮಾಡೋಣ? ಮಾತಾಡ್ಸೋಣ. ಬಿಫೋರ್ ದಟ್ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಬಿಡು. ಹಾಯ್, ನನ್ನ ಹೆಸರು ದಿಯಾ ಸ್ವರೂಪ್ ಅಂತ, ಥರ್ಡ್ ಇಯರ್ ಬಯೋಟೆಕ್. ನನ್ನ ಹೆಸರು ರೋಹಿತ್ ಅಲ್ಲ, ಫಸ್ಟ್ ಇಯರ್ ಎಮ್.ಟೆಕ್. ಆ್ಯಕ್ಚುಲಿ ನಾನು ನಿಮ್ಮ ನೆಕ್ಸ್ಟ್ ಫ್ಲೋರಲ್ಲಿ ಇವನು ಇಳಿದ್ಬಿಡ್ತಾನೆ. ಅಂದರೆ ಇಡೀ ಲೆಫ್ಟಲ್ಲಿ ನಾನು ಮತ್ತು ಅವನಿಬ್ಬರೇ. ಅಬ್ಬಾ, ನೆನ್ಸ್ಕೊಂಡ್ರೇನೆ ಹೊಟ್ಟೆ ಒಳಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ. ಅಯ್ಯೋ, ಹೊರಟೆ ಹೋಗ್ತಾ ಇದ್ದಾನೆ. ಉಸಿರು ಕಟ್ಟಂಗೆ ಆಗ್ತಾ ಇದೆ. ಈ ಜನ್ಮದಲ್ಲಿ ಏನೋ ಮಾತಾಡ್ಸೋದಕ್ಕಾಗಲ್ಲ. ಎಕ್ಸ್ಕ್ಯೂಸ್ ಮೀ,